ಏನ್ರಿ ಎಲ್ರಿ ಹೋಗಿದ್ರಿ? ಮೂರ್ನಾಲ್ಕು ದಿನದಿಂದ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ. ಬರ್ತೀರಿ ಹೋಗ್ತೀರಿ ಹೋಗ್ತೀರಿ ಬರ್ತೀರಿ ಅಂತ ಅಷ್ಟೇ ಅತ್ತಮ್ಮ ಹೇಳ್ತಿರೋದು. ನನ್ನ ಮಗನ ಕಣ್ಣಿಗೂ ಬೀಳ್ತೀರಾ, ನನ್ನ ಕಣ್ಣಿಗೆ ಎಂತಕ್ಕೆ ಬೀಳ್ತಿರ್ಲಿಲ್ಲ? ಎಲ್ಲಿ ಹೋಗಿದ್ರಿ ಇಷ್ಟ ದಿನ? ಓಹೋ, ಮಹಾರಾಣಿಯವ್ರಿಗೆ ನಾನು ಅಪ್ಪಣೆ ತಗೊಂಡು ಹೋಗ್ಬೇಕೇನೋ? ಏನಮ್ಮ ತಾಯಿ, ಇಷ್ಟು ದಿನ ನೀನು ಹೇಳ್ದಂಗೆ ಕಸ ಹೊಡಿಯೋದು, ಮನೆ ಒರೆಸೋದು, ಕೊನೆಗೂ ನನ್ನ ಕೈಲಿ ಅಡುಗೆನೂ ಮಾಡಿಸೋದು. ಅಬ್ಬಬ್ಬಬ್ಬಬ್ಬಬ್ಬಾ, ಎಷ್ಟೇ ನಿನಗೆ ಕೊಬ್ಬು! ಅಲ್ಲ, ಗಂಡನ ಕೈಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿಸ್ತೀಯೇನೆ, ಅದು ನನ್ನನ್ನು ಎದುರಾಕೊಳ್ಳೋ ಥರ ಮಾಡ್ತೀಯ ನೀನು? ಯಾಕೆ ಕೊಟ್ಟಿರೋದು ಇನ್ನೂ ಹಳೇದೆಲ್ಲ ನೆನಪಿಗೆ ಬಂದಿಲ್ಲ ಅನ್ಸುತ್ತೆ. ಇವಾಗೇನೋ ಮತ್ತೆ ಕೊಡ್ಬೇಕೇನೋ? ಯಾಕೆ ಗ್ರಾಚಾರ ಏನು ಕಡಿಮೆ ಆಗೈತೆ ಹೆಂಗೆ? ಏನಿವನು ಇಷ್ಟು ದಿನ ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ದ, ಇವಾಗ ನೋಡ್ತಿದ್ರೆ ನನಗೇನೆ ಬಾಯಿ ತುಂಬ ಬೈತಿದ್ದೇನಲ್ಲ. ಏನಾಗಿದೆ ಇವನಿಗೆ? ನನ್ನ ಮಗ ಏನು ಮಾಡ್ದ? ಏನು ಮಾಡಿರೋಕ್ಕೆ ಏನೂ ಆಗಿಲ್ಲ. ಆದರೆ ಇವನು ಯಾಕೆ ಹಿಂಗೆಲ್ಲ ಆಡ್ತಿದ್ದಾನೆ? ನನಗಂತೂ ಒಂದು ಗೊತ್ತಿಲ್ಲ. ಏನಪ್ಪ ಮಾಡೋದು? ನಂಗೆ ಬೇರೆ ದಿಗ್ಲೈತೈತೆ. ಇವನು ನೋಡಿದ್ರೆ ಹಿಂಗೆಲ್ಲ ಆಡ್ತಾವನೆ. ಏನೋ ಒಂದು ಕಾಣಲ್ಲಪ್ಪ ನಾನು. ಏನೇ ಈ ಮನ್ಸಲ್ಲಿ ಏನೇನೋ ಯೋಚನೆ ಮಾಡ್ತಿದ್ಯಾ? ಏನಪ್ಪ ಇವನು ಇಷ್ಟು ದಿನ ತೆಪ್ಪಗಿದ್ದ, ನಾನು ಹೇಳ್ದಂಗೆ ಕೇಳ್ತಾ ಇದ್ದ, ಇವಾಗ ನೋಡಿದ್ರೆ ಏನು ಏಕಿ ಬೈತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಹ್ಞೂ ರೀ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಹಬ್ದಿ ಕಪಾಳ ಕೊಟ್ಟ ಅಂದ್ರೆ ಏನಿಲ್ಲ, ಉಂಡಿರೋದೆಲ್ಲ ಈಚೆಗೆ ಬಂದ್ಬಿಡ್ಬೇಕು. ಕತ್ತೆ ತಂದು ಏನೋ ಏನು ನಮ್ಮಂಗೆ ಬೆಳ್ದ ನೀನು, ಏನೋ ಹೋಗ್ಲಿ ಪಾಪ ಅಂತ ಮದುವೆ ಆಗಿ ಬಾಳ್ ಕೊಟ್ಟು ಇಂಥ ದೊಡ್ಡ ಮನೆಯಲ್ಲಿ ಸೊಸೆಯಾಗಿ ಜೀವನ ನಡೆಸ್ತಿದ್ದೀನಿ. ಅದನ್ನ ಬಿಟ್ಬಿಟ್ಟು ನೀನು ನನ್ನ ಮೇಲೇನೆ ದಾದಾಗಿರಿ ತೋರಿಸ್ತೀಯೇನೆ? ಏನಿಲ್ಲ, ನಿನ್ನ ಪೀಸ್ ಮಾಡಕ್ ಬಿಡ್ತೀನಿ. ಹುಷಾರಾಗಿರು. ಇಷ್ಟು ದಿನ ಇದ್ದಿದ್ದೇ ಬೇರೆ, ಇವಾಗ ಇರೋದೇ ಬೇರೆ, ಗೊತ್ತಾಯ್ತೇನಾ? ಏನಿಲ್ಲ, ಆಮೇಲೆ ಏನಾರ ಉಸಿರು ಬಿಟ್ಟು ಕಪಾಳ ಮೇಲೆ ಹೊಡೆದಾಕ್ಬಿಡ್ತೀನಿ. ಏನ್ರಿ ಹೊಡಿಯೋದು ನೀವು? ಇರಿ, ಅತ್ತೆ ಬರ್ಲಿ, ಎಲ್ಲಾನು ಹೇಳ್ತೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ಹೇಳ್ದಂಗೆಲ್ಲ ಕೇಳಕ್ಕೆ ಮಾಡಕ್ಕೆ ಬರೀ ಎಂಟಿ ಅನ್ಸ್ಕೊಂಡ್ರೆ ಮಾತ್ರ ಅಲ್ಲ, ಎಂಟಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬುದ್ಧಿ ಇಲ್ವಾ ನಿಮ್ಗೆ? ಏನ್ ನೀವು ಎದುರಿಸೋ ತಕ್ಷಣ ನಾನು ಎದ್ರಕೋಬೇಕಾ? ಬಿಡಲ್ಲ ರೀ, ಬಿಡಲ್ಲ. ನೀವೇನಾದ್ರೂ ನನ್ಗೆ ಹೊಡಿಯಕ್ ಬಂದ್ರೆ ತಿರುವಾಕಿ ಹೊಡಿಯಕ್ಕೂ ಬರ್ತದೆ. ಇವಾಗ ಮೊದ್ಲಿನ ತರ ಇಲ್ಲ. ಮೊದ್ಲಾದ್ರೂ ಎದ್ರಕೊಂತಿದ್ದೆ. ಇವಾಗ ಏನು? ಇವಾಗ ನಿಮ್ಮನ್ನ ಆಟ ಆಡ್ಸಿದ್ವಿ. ಇವಾಗ ಏನೂ ಆಗಲ್ಲ ನೋಡಿ. ನಾನು ಇರೋದು ಹಿಂಗೆ. ಇದ್ರೆ ಇರ್ಬೋದು ಈ ಮನೇಲಿ, ಇಲ್ಲ ಅಂದ್ರೆ ಹೋಯ್ತಾ ಇರ್ಬೋದು. ಗೊತ್ತಾಯ್ತಾ? ಎಲ್ಲ ಇವಳ ಏನು ನನಗೆ ದಿಮಾಗ್ ತೋರಿಸ್ತಿದ್ಯೇನೆ? ಯಾಕೆ ಉಸಿರೆಲ್ಲ ಬೊತ್ತೋಗಿದ್ದು, ಇವಾಗ ಉಸಿರೆಲ್ಲ ಚಿಗುರ್ಕೊಂಡೈತೆ ನಿನಗೆ? ಉಸಿರೆಲ್ಲ ಚಿಗುರ್ಕೊಂಡೈತೇನೆ? ಯಾಕೆ ಏನಿಲ್ಲ, ನಿಮ್ಮ ಅಪ್ಪನ ಮನೆಗೆ ಹೋಯ್ತಾ ಇರಬೇಕು ಆಟೆಯ. ಇವನು ಹಿಂಗೆ ಬಿಟ್ಟರೆ ಸರಿ ಇಲ್ಲ. ಸ್ವಲ್ಪ ಧೈರ್ಯ ಮಾಡ್ಕೊಂಡೆ ಎದುರಿಸ್ಬೇಕು. ಇಲ್ಲ ಅಂದರೆ ನನಗೆ ಇವಾಗ ಏನು ಮಾಡೋಕ್ಕೂ ಏಸಲ್ಲ. ಅಬ್ಬಬ್ಬಬ್ಬಬ್ಬಾ, ಮೃಗ ಆಗ್ಬಿಟ್ಟಿದ್ದಾನೆ ಇವನು. ನಂತೂ ಸುಮ್ಮನೆ ಬಿಡಬಾರ್ದು. ಇವನಿಂದ ಏನು ನಡೀತಾ ಇದೆ, ಯಾಕೆ ಹಿಂಗೆ ಆಡ್ತಿದ್ದಾನೆ ಎಲ್ಲ ಪ್ರತಿಯೊಂದು ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊತೀನಿ. ಲೋ, ನೀನು ನನ್ನ ಗಂಡ ಅಲ್ಲ ಕಣೋ, ನನ್ನ ಪಾಲಿನ ಶನಿಯ ಮಾತ್ನೂ ಅಲ್ಲ. ಶನಿ ಮಾತ್ಮ ಆದರೆ ಅವಾಗವಾಗ ಬಿಟ್ಟು ಹೋಗಿ ಅವ್ನ ಕರ್ಮ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಹಂಗೆ ತೊಳ್ಕೊಂಡು ಹೊಂಟೈತಾನೆ. ನೀನು ರಾಹುಕೇತು ಥರ. ಶನಿ ಬಿಟ್ರು ರಾಹುಕೇತು ಬಿಟ್ಟರ ಬಿಡ್ಕಿಲ್ಲ ಕಣಯ್ಯ, ಬಿಡ್ಕಿಲ್ಲ. ನಿನ್ನಂತೂ ನಾನಂತೂ ಸುಮ್ಮನೆ ಬಿಡ್ಕಿಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಏನು ಉಸಿರು ಇಲ್ಲ, ಪಸರು ಇಲ್ಲ. ಹೋಗೆ ಮನೆ ಒಳಗಡೆ ಕೇಮೆ ಮಾಡೋಗು. ನೋಡೋ, ಚಿಕನ್ನು ಮಟನು ಎಲ್ಲ ತಂದಿಡು. ನಾನು ಮನೇಲೆ ಕುತ್ಕೊಂಡು ಆರಾಮಾಗೆ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ನಾನು ಪಾರ್ಟಿ ಕೊಡಬೇಕು ಅಂತ ಇದ್ದೀನಿ. ಮನೇಲೆ ಕುತ್ಕೊಂಡು ಕುಡಿತೀನಿ, ಗೊತ್ತಾಯ್ತಾ? ಮನೇಲಿ ಕುತ್ಕೊಂಡು ಕುಡಿಯಕ್ಕೆ ಯಾರ ಒಪ್ಪಿಗೆ ತಗೊಂಡ್ರಿ ನೀವು? ನಿನ್ನೊಪ್ಪಿಗೆ ತಗೋಬೇಕಾ? ನೋಡ್ತಾ ಇರೋ, ನಿನ್ನ ಚಿಟ್ಕೆ ಹೊಡೆಯಷ್ಟು ನಿಮ್ಮ ಅಪ್ಪನ ಮನೆಗೆ ಓಡಿಸಿಲ್ಲ ಅಂದ್ರೆ ಕೇಳು. ನನಗೆ ಆವಾಜ್ ಆಗ್ತಿದ್ಯಾ ನೀನು? ಆಮೇಲೆ ಏನಿಲ್ಲ ನೋಡ್ ಮತ್ತೆ ಬಾರಯ್ಯ, ನಾನು ಒಂದು ಕೈ ನೋಡ್ಬಿಡ್ತೀನಿ. ನೀನು ಬರೀ ಚಿಕನ್ ಮಟನೇ ತಿಂದಿರ್ಬೋದು. ನಾನು ತಂಗ್ಳು ಮುದ್ದೆನ ಇಟ್ಕೊಂಡು ತಿಂದು ಚೆನ್ನಾಗಿ ಗಟ್ಟಿ ಮುಟ್ಟಿಗೆ ಇದ್ದೀನಿ. ನನ್ನ ಮಗನ್ ತಂದು ಯಾರ ಹತ್ರ ಮಾತಾಡ್ತಿದ್ದೆ ನೀನು? ಬಾಡೂರ್ ಮನೆ ಎಣ್ಣೆ ಆಗಿರ್ಬೋದು ಕಣಯ್ಯ. ಹಂಗಂದದ ಮಾತ್ರಕ್ಕೆ ನಿಮ್ಮ ಅವನಿಗೆ, ನಿನಗೆ, ನಿನ್ನ ಮಗನಿಗೆ ಈ ಮನೆಯೆಲ್ಲ ಸ್ವಚ್ಛ ಮಾಡಿ ಆರಾಮಾಗಿರೋ ಥರ ಮಾಡೋಳು ಯಾರು? ನಿನಗಿಂತ ಸಾನೆ ಶಕ್ತಿ ಐತೆ ಕಣಲು, ಕತ್ತೆ ನನ್ನ ಮಗನೇ. ಎಲ್ಲ ಇವಳ ನನಗೇನೆ ತಿರುಗಿಸಿ ಬೊಯ್ಯೋ ಥರ ಆಗ್ಬಿಟ್ಟಿದ್ದಾಳಲ್ಲ. ಎಷ್ಟು ಧೈರ್ಯ ಬಂದಿದೆ! ಬಿಡಬಾರ್ದು. ಆದಷ್ಟು ಬೇಗ ಇವಳಿಗೆ ಏನು ಡಿವೋರ್ಸ್ ಕೊಟ್ಟು ಅವ್ರ ಅಪ್ಪನ ಮನೆ ಕಳಿಸ್ಬೇಕು. ಆದಷ್ಟು ಬೇಗ ನನ್ನ ಹುಡುಗಿ ಈ ಮನೇಲಿ ಇರಬೇಕು, ಇವಳು ಅವ್ರ ಅಪ್ಪನ ಮನೆ ಸೇರ್ಕೋಬೇಕು. ಹಂಗಂತೂ ಮಾಡೋದಂತೂ ನಿಜ. ನೋಡ್ತಾ ಇರೋ, ನೀನು ಹಿಂಗೆ ಆಡ್ತಾ ಇದ್ರೆ ಏನಿಲ್ಲ, ಪರ್ಮನೆಂಟಾಗಿ ನಿಮ್ಮ ಅಪ್ಪನ ಮನೇಲಿ ಅಲ್ಲೇನೆ ಕೂಲಿ ಮಾಡ್ಕೊಂಡು ಇರ್ಬೇಕಾಯ್ತೈತೆ. ನೋಡ್ತೀಯಾ? ಓಹೋ, ಕೂಲಿ ಮಾಡಿದ್ರೆ ನನ್ನ ಮಗನ ಸಾಕಕ್ಕೆ ನನ್ನ ಗತಿ ಇಲ್ವಾ? ಒಬ್ಬನೇ ಮಗ, ನಾನು ಸಾಯೋವರೆಗೂ ನಿಮ್ದಕ್ಕೆ ಸಾಕ್ತೀನಿ. ಅವ್ನು ದೊಡ್ಡನಾದ್ಮೇಲೆ ನನ್ನನ್ನು ಸಾಕ್ತಾನೆ. ಮುಚ್ಕೊಂಡಿರೇ, ನಾನು ಕಂಡಿದ್ದೀನಿ. ಏನೋ ಇವನು ಓಡಿಸ್ಬಿಟ್ರೆ ನನಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ನೋಡು. ಹಾಗಂತ ಹೇಳ್ಬಿಟ್ಟು ನಿನ್ನಂಗೆ ಅದೇನೋ ಅಂದಲ್ಲ ಡಿವೋರ್ಸು ಅಂತ. ಆ ಡಿವೋರ್ಸುನ ನಿಮ್ಮ ಅಪ್ಪನೇ ಕೊಡೋಕ್ಕಾಗಲ್ಲ. ನಾನು ಒಪ್ಕೊಂಡ್ರೆ ನೀ ಯಾಕೆ ಕೊಡೋದು? ಅದೇಂಗೆ ಏನಿಲ್ಲ. ಆಮೇಲೆ ಆಸ್ತಿಲಿ ಮುಕ್ಕಾಲು ಭಾಗ ನನಗೆ ಬರೋತ್ರ ಮಾಡ್ಕೊಬಿಡ್ತೀನಿ. ಈ ಊರಿನ ಗೌಡ್ರಲ್ವ ನೀವು? ಅದೇ ಮೇಲೆ ಬೀದಿಲ್ ನಿಂತ್ಕೊಂಡು ಮಾನ ಮರದಿ ತೆಗೆದುಬಿಡ್ತೀನಿ. ಇಷ್ಟು ದಿನ ತೆಪ್ಪಗೆ ಇದ್ದಿದ್ದೆ ಹೆಚ್ಚೆಚ್ಚು. ಏನು ಅನ್ಕೋಬಿಡ್ತೀನಿ ನೀನು? ನಾನು 8ನೇ ಕ್ಲಾಸ್ ಪಾಸ್ ಆಗಿದ್ದೀನಿ. ಹೋಗಲ್ಲೇ.
ಎಷ್ಟೇ ಕೊಬ್ಬು ನಿಲ್ಲಿಸ್ತೀನಿ ನೋಡ್ಕೊಳ್ಳಿ ಈಗ ಕೊಬ್ಬು ನಿಲ್ಲಿಸ್ತೀನಿ. ಬಾರಲೇ ನಾನು ನೋಡ್ತೀನಿ ನಿನ್ನ ಇಷ್ಟೊತ್ ಗಂಟೆ ಸುಮ್ಮನಿದ್ದಿದ್ದೆ ಹೆಚ್ಚೆಚ್ಚು ನಾನು ಸರಿಯಾಗಿ ಮಡಗ್ತೀನಿ ಹುಲ್ ಕೊಚ್ಚಕಲ್ವಾ ಹಂಗೆ ನಿನ್ನನ್ನು ಕೊಚ್ಚ ಅಂತ ಕೊಚ್ಚಾಕ್ಬಿಡ್ತೀನಿ. ಇಲ್ಲ ಅಂದ್ರೆ ಮುದ್ದೆನ ಕಟ್ಟಾಕ್ ಬರ್ತದೆ ಹಂಗೆ ನಿನ್ನನ್ನು ಕಟ್ಟಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯ ನೀನು ಮನೇಲಿ ತೆಪ್ಪಗೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬಟ್ಟೆ ಮುಸ್ರಿ ಗಿಸ್ರಿ ತಿಕ್ಕೊಂಡ್ರೆ ಅದಷ್ಟೇ ಇಲ್ಲ ಕಣಪ್ಪ ಜೀವನ. ಅದ್ರಿಂದ ಕಲ್ತಿರ್ತೀವಿ ಏನೇನು ಹೆಂಗೆ ಮಾಡ್ಬೇಕು ಅಂತ. ಮಗನೇ ಏನಾದ್ರು ದೋಸ ಮಾತಾಡ್ತು ಏನಿಲ್ಲ ನಿನ್ನ ಹಣ್ಗಾಯಿ ನೀರ್ಗಾಯ್ನೆ. ಹೆಂಗಿದ್ರು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೆ, ಇವತ್ತು ಉಣ್ಮೆ ಬೇರೆ. ನಿನ್ನೆ ಕಾಯಿ ತರ ಈ ಈಡ್ಗಾಯಿ ಹೊಡೆದಾಕ್ಬಿಡ್ತೀನಿ, ಹುಷಾರಾಗಿರು. ಎಲ್ಲ ನಿನ್ನ ಅಣ್ಣ ಅಣ್ಣ ನೀನ್ಲಾ ಇವಾಗಲೇ ಬರ್ಬೇಕಿತ್ಲಾ ನೀನು. ಒಂದು 5 ನಿಮಿಷ 10 ನಿಮಿಷ ಲೇಟಾಗಿ ಬಂದಿದ್ರೆ ಆಯ್ತಿತ್ತು. ಇಲ್ಲಿ ಏನೋ ಒಂದು ಏನಣ್ಣ ನೀವು ಬೇಗ ಬಂದಿದ್ದೀರ, ಏನಾರು ಹೇಳ್ತೀರ ಅಂದ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ಬೇಗನೆ ಬಂದಿದ್ದೀನಿ. ಬೇಗ ಬಂದಿದ್ರು ಬೈತಾ ಇದ್ದೀರಲ್ಲಣ್ಣ, ಇದೆಲ್ಲ ಚಂದ ಕಾಣುತ್ತಾ? ಯಾಲ ನೀನು ಅವತ್ತೆ ಹೇಳಿಲ್ವ ನಾನು ನಿನಗೆ ಹಟ್ಟಿ ಪಟ್ಟಿಗೆ ಹಿಂಗೆಲ್ಲ ಹುಡಿಕೊಂಡು ಬರಬೇಡ ಅಂತ. ಎಷ್ಟು ಕುದ್ರು ಮಾನ ಬರ್ತಿಲ್ಲ ನಿಂಗೆ ನೋಡಪ್ಪ ನೋಡಿ ಹೆಂಗ್ ಕಾಣಿಸ್ತಾವನೆ. ನಿಮ್ಮ ಮನೇಲಿ ಏನು ಬಟ್ಟೆಗೆ ದರಿದ್ರ ಬೈ ಹೇಳು. ನಿನ್ನ ಒಂದು ಅಂಗಿ ತಗೊಂಡು ನೆಟ್ವಾಗಿ ಹೊಲ್ಸ್ಬಿಟ್ಟು ಹಾಕಕ್ಕಾಗಲ್ವ ನಿನಗೆ ಮುಂದೆದೆ. ಏಯ್ ಅವನು ನನ್ನ ಫ್ರೆಂಡ್ ಕಣೆ, ಅವ್ನು ಹೆಂಗಾರ ಬರ್ತಾನೆ. ಮನೇಲಿ ಪಾರ್ಟಿ ಐತೆ ಅಂತ ಹೇಳಿದೆ ಬಂದವನೆ. ನಿನಗೇನೆ ನೀನು ಅದು ಇದು ಅಂತ ದೇವಸ್ಥಾನಕ್ಕೆ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗಲ್ವೇನು? ನಿಮ್ಮ ಮನೆಗೆ ಅರ್ಶನ ಕುಂಕುಮ ಕರಿಯೋದಿಲ್ಲೇನು? ಹಂಗೆ ನಾನು ಮನೇಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ಪಾರ್ಟಿ ಕುಡಿಯಕ್ಕೆ ಬರ್ತಾರೆ. ನಿನಗೇನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನು ರೊಕ್ಕ? ಅಯ್ಯಯ್ಯೋ ಎಂತ ರಾಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಪ್ಪ. ಅಪ್ಪಿ ತಪ್ಪಿ ಏನಾದ್ರೂ ದೂಸ್ರ ನಾನು ಮಧ್ಯೆ ಮಾತಾಡ್ಲಿರ್ದೆ ಅಂದರೆ ಅಷ್ಟೇ. ಇಲ್ಲ ಈ ಅಣ್ಣನ ಹೆಂಗಾದ್ರು ಮಾಡಿ ನೈಸ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಅವಕ್ಕ ನನ್ನನ್ನು ಅವನನ್ನು ಒದ್ದು ಈಚೆ ಹಾಕಿದ್ರು ಹಾಕ್ಬೋದು. ಹಂಗೆ ಕಾಣಿಸ್ತೈತಲ್ಲ ಇವಕ್ಕ. ಓಹೋ ಅರ್ಶನ ಕುಂಕುಮ ಹಂಗಾದ್ರೆ ನೀನು ಕೊಡು. ಅವನಿಗೂ ಅರ್ಶನ ಕುಂಕುಮ ಹೂವ ಯಾರು ಬೇಡ ಅಂದರು. ಅರ್ಶನ ಕುಂಕುಮಕ್ಕೆ ಅಷ್ಟೇ ನೀನು ದುಡ್ಡು ಆಗಲ್ತು. ಇನ್ನು ಹೂವ ಪವ ಇತ್ಲಲ್ಲಿ ಬಿಟ್ಟಿರ್ತವೆ, ಅವನೇ ತಕೊಂಬಂದ್ಬಿಟ್ಟು ನೀಟಾಗೆ ಗಂಟಾಕ್ಬಿಟ್ಟು ಕೊಡ್ತೀನಿ. ನೀನು ಹಂಗೆ ಕೊಟ್ಟಿಯಾ? ನೀನು ಇನ್ಮೇಲೆ ನಾನೆಷ್ಟು ಖರ್ಚು ಮಾಡ್ತೀನಿ ನೀನು ಅಷ್ಟೇ ಖರ್ಚು ಮಾಡ್ಬಿಡು. ನೋಡ್ತೀನಿ ನಿನ್ನ ಏನು ಇವನಿಗೆ ಬಂದಿರೋದು ರೋಗ. ಹೋಗೋದೇನು ಬಂದವನೆಲ್ಲ ಹೋಗಿ ಕೊಡ್ಸೋಗು, ನೀನು ಕುಡಿಯೋಗು. ಅದ್ರ ಬದಲು ನಿನ್ನ ಮಗಂದು ತೀರ್ಥನಾರ ಕುಡ್ದಿದ್ರೆ ಒಂಚೂರು ಬುದ್ಧಿನಾರ ಬಂದಿರೋದು. ಮಾಡ್ತೀನಿ ಕಣೆ ಮಾಡ್ತೀನಿ, ನೀನು ಸರಿಯಾಗಿ ಮಾಡ್ತೀನಿ. ಇವ್ನು ಯಾಕೆ ಬತ್ತೆ ನಮ್ಮ ಮಟ್ಟಿ ತೆಗ್ಬತ್ತಾನೆ? ಇವನಿಗೂ ಅವನಿಗೂ ಏನು ನಂಟೈತೆ ಅದನ್ನೆಲ್ಲ ಕಂಡಿಡ್ತೀನಿ ಬುಡುಕಿಲ್ಲ. ಇಲ್ಲೇ ಸೈಡಲ್ಲಿ ನಿಂತ್ಕೊಂಡು ಒಂಚೂರು ಕೇಳಿಸ್ಕೊಮ್ಮ, ಅದೇನು ಮಾತಾಡೋರು ನೋಡ್ತೀನಿ ನಾನುವೆ. ಅಣ್ಣ ಇವನ ಬಾ ಎಣ ಅನ್ಕೊಂಡು ನಾನು ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನು ಮಾತಾಡಲ್ರಿ ಇವ್ರಿಬ್ರು. ಸೈಡ್ಗೆ ಹೋಗಿ ನಿಂತ್ಕೊತೀನಿ. ಅಲ್ಲಣ್ಣ ನಾನು ನೋಡಿದ್ರೆ ಆಕ್ಸಿಡೆಂಟ್ ಮಾಡಿದೆ, ಆ ಹುಡುಗಿ ಸಿಕ್ಕದ್ಲಾ, ಅದೇ ಖುಷಿಗೆ ಪಾರ್ಟಿ ಕಟ್ತಿದ್ಯಾ ಅಂದ್ಬಿಟ್ಟು ಅಂದರೆ ಈ ಪಾರ್ಟಿ ಮನೇಲಿ ಜಗಳ ಆಯ್ತೈತಲ್ಲಣ್ಣು. ಅಯ್ಯೋ ನಾನೇನಾದರೂ ತಪ್ಪಾಗಿ ಬಂದ್ಬಿಟ್ಟಣ. ಇಲ್ಲ ಬಿಡ್ಲ, ನಮ್ದೇನೋ ಇಲ್ಲಿ ಕಿರಿಕಿರಿ. ಆದ್ರೂ ನೀನು ಸರಿಯಾಗಿ ಆಕ್ಸಿಡೆಂಟ್ ಕೊಟ್ಟಿದ್ಯಾಕಲ್ಲ. ನೋಡು ಅವ್ನು ಎದೊಳಕೇನೆ ಇನ್ನೂ 1 ವಾರ ಬೇಕಾಯ್ತೈತೆ. ಅದಕ್ಕೆ ಜೀವನೇ ಹೊಂಟೋಗಿದ್ರೆ ಆಯ್ತಿತ್ತು ಕಲ್ಲ. ನೆಮ್ಮದಿಗೆ ಅವಳನ್ನ ಹೆಂಗಾದ್ರೂ ಬೇಗ ಮದುವೆ ಆಗ್ಬಿಡ್ತಿದ್ದೆ ಕಣ್ಲ. ಅಣ್ಣ ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಮತ್ತೆ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಡ್ಲಾ? ಮತ್ತೆ ಆಕ್ಸಿಡೆಂಟ್ ಮಾಡ್ತಿದ್ರೆ ಹಳ್ಳಿಯವ್ರು ಸುಮ್ಮನೆ ಇದ್ದಾರಲ್ಲ, ಯಾರೋ ಬೇಕು ಅಂತಾನೆ ಮಾಡ್ತಾವ್ರೆ ಅಂದ್ಬಿಟ್ಟು ಆಮೇಲೆ ಏನಿಲ್ಲ ಹುಡ್ಕೊಂಬಂದು ನನ್ನ ಗಂಟೆ ಬಂದ್ಬಿಡ್ತೈತಿ ಕುತ್ತಿಗೆಗೆ. ನಿನ್ನಂತ ಪೆಂಗ ನಾನು ನೋಡು ಸುಮ್ಮನಿರಲು. ಏನದು ಕೇಳಿಸ್ತಾ ಇಲ್ಲ? ಆಕ್ಸಿಡೆಂಟು ಏನು ಮತ್ತೆ ಆಕ್ಸಿಡೆಂಟು ಅಂತವನೇ. ಏನು ಕೇಳಿಸ್ತಾನೆ ಇಲ್ವಲ್ಲ? ಮದುವೆ ಏನು ಮದುವೆ? ಅಯ್ಯಯ್ಯೋ ಏನು ಕೇಳಿಸ್ತಾನೆ ಇಲ್ವಲ್ಲ? ಇರ್ಲಿ ಇವ್ರು ಹೆಂಗಿದ್ರು ಸಂಜೆ ಚೆನ್ನಾಗಿ ಕುಡ್ದಿರ್ತಾರಲ್ಲ, ನನ್ನ ಮಗನ್ನ ಕಳಿಸ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಕೊತೀನಿ. ಬುಡ್ದಿಲ್ಲ ಕಣ ಮುರಳಿ, ಬುಡ್ದಿಲ್ಲ. ನಿನ್ ತಿಥಿ ಮಾಡೋ ಚಿಪ್ಪೆ ಕಟ್ಟೋವರೆಗೂ ನನಗೆ ಸಮಾಧಾನ ಆಗೋದಿಲ್ಲ ಕಣೋ, ಸಮಾಧಾನ ಆಗೋದಿಲ್ಲ. ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ, ಎಷ್ಟು ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಅದೇನು ಆಕ್ಸಿಡೆಂಟು ಅದೇನು ಮದುವೆ ಒಂದು ಗೊತ್ತಾಯ್ತಲ್ವಲ್ಲ? ಇವರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ಯಾ? ಇಲ್ಲ ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ. ನೋಡ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅಂತ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.